ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯ ಬಂಧುಗಳೇ, ಈ ಕ್ಷಣದಿಂದಲೇ ಬಹಳ ಜಾಗರೂಕರಾಗಿರಿ. ನಿಮ್ಮ ಜೀವನದಲ್ಲಿ ಒಂದು ವಿರಾಟ ಬದಲಾವಣೆಯ ಪರ್ವ ಆರಂಭವಾಗುತ್ತಾ ಇದೆ. ಮುಂಬರುವ 24 ಗಂಟೆಗಳ ಒಳಗೆ ನಿಮ್ಮ ಶತ್ರುಗಳ ಅಹಂಕಾರ ಮತ್ತು ಪಾಪದ ಕೊಡ ತುಂಬಲಿದೆ. ಕಳೆದ ಒಂದು ವರ್ಷದಿಂದ ಯಾರು ನಿಮ್ಮ ಬುದ್ಧಿವಂತಿಕೆಯನ್ನ ಕಂಡು ಮತ್ಸರ ಪಟ್ಟಿದ್ದಾರೋ, ಯಾರು ನಿಮ್ಮನ್ನ ಹಾದಿ ತಪ್ಪಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೋ, ಅವರೆಲ್ಲರೂ ಈಗ ತಮ್ಮ ಕರ್ಮದ ಫಲವನ್ನ ಅನುಭವಿಸುವ ಸಮಯ ಬಂದಿದೆ. ಬಂಧುಗಳೇ, ಈ 24 ಗಂಟೆಗಳ ಮಧ್ಯೆ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ರಹಸ್ಯ ಸ್ಫೋಟವಾಗಲಿದೆ. ನಿಮ್ಮ ಆಪ್ತರೆಂದು ನೀವು ನಂಬಿದ್ದ ಕೆಲವರೇ ನಿಮ್ಮ ವಿರುದ್ಧ ಗುಪ್ತವಾಗಿ ಸಂಚು ರೂಪಿಸಿದ್ರು. ಅವರ ನಿಜವಾದ ಮುಖ ಈಗ ಬಯಲಾಗುತ್ತೆ. ಅವರ ಹೆಸರನ್ನ ಕೇಳಿದಾಗ ನಿಮ್ಮ ಮನಸ್ಸಿಗೆ ಆಘಾತ ಆಗಬಹುದು. ಆದರೆ ನೆನ್ಪಿಡಿ, ಇದು ನಿಮ್ಮನ್ನ ದೈವಿಕವಾಗಿ ರಕ್ಷಿಸುವ ಸಮಯ. ಇಂದಿನಿಂದ ಅಂತಹ ವಿಷಕಾರಿ ಸಂಬಂಧಗಳನ್ನ ನಿಮ್ಮ ಜೀವನದಿಂದ ಕಿತ್ತೆಸಿರಿ. 26ರ ಈ ವರ್ಷ ನಿಮಗೆ ಹೊಸ ಶಕ್ತಿಯನ್ನ ನೀಡ್ತಾ ಇದೆ. ಇನ್ನು ಶತ್ರುಗಳ ಕುತಂತ್ರ ಮತ್ತು ದೈವಿಕ ರಕ್ಷಣೆ, ಈ ವಿಡಿಯೋವನ್ನು ಕೊನೆಯವರೆಗೂ ಕೂಡ ನೋಡಿ, ಯಾಕೆಂದರೆ ಇದು ನಿಮ್ಮ ಭವಿಷ್ಯದ ದಾರಿಯನ್ನು ತೋರಿಸಲಿದೆ. ಭಯಂಕರ ದೇವಿ ಅಂದರೆ ಮಹಾಭದ್ರಕಾಳಿಯ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ. ನೀವು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಜೈ ಮಾ ಭದ್ರಕಾಳಿ ಅಂತ ಭಕ್ತಿಯಿಂದ ಬರೀರಿ. 2025 ಈ ವರ್ಷ ಏನಿತ್ತು ನಿಮಗೆ ಅತ್ಯಂತ ಅನಿಶ್ಚಿತತೆಯಿಂದ ಕೂಡಿತ್ತು. ಕೆಲಸದಲ್ಲಿ ಅಡೆತಡೆಗಳು ಮತ್ತು ಮಾನಸಿಕ ಕಿರಿಕಿರಿ ನಿಮ್ಮನ್ನ ಕಾಡಿದ್ವು. ಆದರೆ ಈಗ ರಾಹು, ಕೇತು ಮತ್ತು ಮಂಗಳನ ಸಂಚಾರವು ಮಿಥುನ ರಾಶಿಯವರ ಪಾಲಿಗೆ ಅದೃಷ್ಟದ ಬಾಗಿಲು ತೆರೆಯಲಿದೆ. ನಿಮ್ಮ ವಾಕ್ಚಾತುರ್ಯ ಮತ್ತು ಯಶಸ್ಸನ್ನು ಕಂಡು ಶತ್ರುಗಳು ಒಳಗೊಳಗೆ ಬೇಯ್ತಾ ಇದ್ದಾರೆ. ಅವರು ನಿಮ್ಮ ಮೇಲೆ ತಾಂತ್ರಿಕ ಪ್ರಯೋಗಗಳನ್ನು ಮಾಡೋದಕ್ಕೆ ಅಥವಾ ಮಾಟ ಮಂತ್ರದ ಮೂಲಕ ನಿಮ್ಮ ಪ್ರಗತಿಯನ್ನು ಕುಂಠಿತಗೊಳಿಸೋದಕ್ಕೆ ಯತ್ನಿಸ್ತಿರ್ಬೋದು. ವಿಶೇಷವಾಗಿ ನಿಮ್ಮ ಆರ್ಥಿಕ ಲಾಭದ ಮೇಲೆ ಅವರ ಕೆಟ್ಟ ಕಣ್ಣು ಬಿದ್ದಿದೆ. ಆದರೆ ನೆನಪಿಡಿ, ಸತ್ಯ ಮತ್ತು ಧರ್ಮ ನಿಮ್ಮ ಕಡೆ ಇರಬೇಕಾದ್ರೆ ಯಾವುದೇ ಕೆಟ್ಟ ಶಕ್ತಿ ನಿಮ್ಮನ್ನ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಕಪಟ ನಾಟಕವಾಡುವ ಜನರಿಂದ ಆದಷ್ಟು ಅಂತರ ಕಾಯ್ದುಕೊಳ್ಳಿ. ಇನ್ನು 3ನೇದಾಗಿ, ಗ್ರಹಗಳ ಶುಭಯೋಗ ಮತ್ತು ಯಶಸ್ಸಿನ ಹಾದಿ. ಮಿಥುನ ರಾಶಿಯವರೇ, ಕಳೆದ 5 ವರ್ಷಗಳಿಂದ ನೀವು ಎದುರಿಸಿದ ಪ್ರತಿಯೊಂದು ಕಷ್ಟದಲ್ಲೂ ಕೂಡ ಈ ದೇವತಾ ಶಕ್ತಿಗಳು ನಿಮ್ಮನ್ನ ಕೈ ಹಿಡಿದು ನಡೆಸ್ತಾ ಇದ್ದಾರೆ. ಎಷ್ಟೋ ಬಾರಿ ನೀವು ದೊಡ್ಡ ಸಂಕಷ್ಟಗಳಿಂದ ಕೂದಲೆಳೆಯಲ್ಲಿ ಪಾರಾಗ್ತಾ ಇದ್ದೀರಾ. ಈಗ ಬುಧ, ಗುರು ಮತ್ತು ಶುಕ್ರ ನಿಮ್ಮ ಕುಂಡಲಿಯ ಶುಭ ಸ್ಥಾನಗಳಲ್ಲಿ ಸಂಚರಿಸ್ತಾ ಇದ್ದಾರೆ. ಇದು ನಿಮ್ಮ ಜೀವನದ ದೊಡ್ಡ ಟರ್ನಿಂಗ್ ಪಾಯಿಂಟ್. ಮುಂದಿನ 24 ಗಂಟೆಗಳಲ್ಲಿ ನೀವು ಒಂದು ಮಹತ್ವದ ಸುದ್ದಿಯನ್ನ ಕೇಳ್ತೀರಾ. ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನ ಬದಲಾಯಿಸುತ್ತೆ. ಆದರೆ ಒಂದು ಮುಖ್ಯ ಎಚ್ಚರಿಕೆ, ನೀವು ಮಾಡುವ ಅತಿ ದೊಡ್ಡ ತಪ್ಪು ಅಂದ್ರೆ ಅತಿಯಾದ ಮಾತು ಮತ್ತು ಗೊಂದಲ. ಒಂದೇ ಸಮಯದಲ್ಲಿ ಅನೇಕ ವಿಷಯಗಳ ಬಗ್ಗೆ ಯೋಚಿಸಿ ನಿಮ್ಮ ನೆಮ್ಮದಿಯನ್ನ ಕಳೆದುಕೊಳ್ಬೇಡಿ. ಅತಿಯಾದ ಆತಂಕ ನಿಮ್ಮ ಕಾರ್ಯಕ್ಷಮತೆಯನ್ನ ಕುಗ್ಗಿಸುತ್ತೆ. ನಿಮ್ಮ ಒಳಗಿನ ನೋವನ್ನ ಯಾರಿಗೂ ಹೇಳದೆ ಮನಸ್ಸಿನಲ್ಲೇ ಒತ್ತಿ ಹಿಡಬೇಡಿ. ಅದು ನಿಮ್ಮನ್ನ ದೈಹಿಕವಾಗಿ ಅಸ್ವಸ್ಥಗೊಳಿಸಬಹುದು. ದೈವದಲ್ಲಿ ನಂಬಿಕೆ ಇಡಿ. ಸಮಯ ಬಂದಾಗ ಎಲ್ಲವೂ ಸರಿಯಾಗುತ್ತೆ. ಇನ್ನು ಪರಿಹಾರ ಮತ್ತು ವಿಜಯದ ಮಂತ್ರ. ಮುಂದಿನ 7 ದಿನಗಳು ನಿಮಗೆ ಅತ್ಯಂತ ಇರುತ್ತೆ. ಹಣಕಾಸಿನ ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದ ಇರಿ. ಬರಬೇಕಾದ ಬಾಕಿ ಹಣ ಶೀಘ್ರವೇ ನಿಮ್ಮ ಕೈ ಸೇರುತ್ತೆ. ಆರೋಗ್ಯದ ಕಡೆ ಸ್ವಲ್ಪ ಗಮನ ಇರಲಿ. ವಿಶೇಷವಾಗಿ ಉಸಿರಾಟ ಹಾಗೂ ಅಥವಾ ನರಗಳಿಗೆ ಸಂಬಂಧಿಸಿದ ಸಣ್ಣ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಇದಕ್ಕೆ ಪರಿಹಾರವಾಗಿ ಮಂಗಳವಾರ ಮತ್ತು ಶನಿವಾರ ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ತುಳಸಿ ಮಾಲೆಯನ್ನ ಅರ್ಪಿಸಿ ಹನುಮಾನ್ ಚಾಲಿಸವನ್ನ ತಪ್ಪದೆ ಪಠಿಸಿ. ನಿಮ್ಮ ಯಶಸ್ಸಿನ ಮಂತ್ರ ಏನಪ್ಪಾ ಅಂದ್ರೆ ಗೌಪ್ಯತೆ. ನಿಮ್ಮ ಲಾಭ ಮತ್ತು ಮುಂದಿನ ನಡೆಗಳನ್ನ ಶತ್ರುಗಳ ಮುಂದೆ ಪ್ರದರ್ಶನ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಶತ್ರುಗಳು ನಿಮ್ಮ ದೌರ್ಬಲ್ಯವನ್ನ ಹುಡುಕ್ತಾ ಇದ್ದಾರೆ, ಆದರೆ ಬಜರಂಗ ಬಲಿಯ ಕೃಪೆಯಿಂದ ಅವರು ಸೋಲುತ್ತಾರೆ. ಕುಟುಂಬದಲ್ಲಿ ದೀರ್ಘಕಾಲದ ಸಮಸ್ಯೆಗಳು ಕೊನೆಗೊಂಡು ಸಂತೋಷದ ವಾತಾವರಣ ಅನ್ನೋದು ನಿರ್ಮಾಣವಾಗುತ್ತೆ. ಮಿಥುನ ರಾಶಿಯವರೇ, ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ. ಕಾಲ ನಿಮ್ಮ ಪರವಾಗಿದೆ. ನಿಮ್ಗೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ನಾವು ಹಾರೈಸ್ತೇವೆ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.